वेदव्यासगुणावासविद्याधीशसतां वश मां निराशं गतक्लेशं ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 25/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಕರ್ಮಭಾವಾಧಿಪತಿ ಲಾಭದಲ್ಲಿರುವಂತಹ ಒಂದು ಫಲ ಅಂತಂದರೆ ವೃತ್ತಿ ಜೀವನ ಉತ್ತಮ ಸ್ಥಿತಿಯಲ್ಲಿರ್ತದೆ. ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಉತ್ತಮ ಫಲ ಹೇಳುವಂಥದ್ದು, ಅಭಿವೃದ್ಧಿಯ ಫಲ ಹೇಳುವಂಥದ್ದುಂಟು. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ತೃಪ್ತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಾನೂನಾತ್ಮಕ ಸಂಬಂಧ ಒಂದಷ್ಟು ತೊಂದರೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ, ರಕ್ತ ಸಂಬಂಧವಾದಂತಹ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ತಾವುಗಳು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು, ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಪಠನ ಮಾಡುವುದರಿಂದ ಒಂದಷ್ಟು ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಹೇಳುವಂಥದ್ದು ಒಂದು ಹಂತದಲ್ಲಿ ಆಮೆಗತಿಯ ಫಲವನ್ನು ಕಾಣುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ತಂದರೆ ತಾವೇನು ಪ್ರಯತ್ನವನ್ನು ಪಡ್ತಾ ಇರ್ತೀರಿ, ಶ್ರಮವನ್ನು ಹಾಕ್ತಾ ಇರ್ತೀರಿ, ಅದಕ್ಕೆ ಅನುಗುಣವಾದಂತಹ ಫಲಗಳು ಹೇಳುವಂಥದ್ದು ಕಷ್ಟಕರ. ಹಾಗಾಗಿ ಮಂದಗತಿಯ ಫಲ ಅಂತ ಹೇಳ್ಬೋದು. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನ ಶಾಂತಿಯ ಸ್ಥಿತಿ ಹೇಳುವಂಥದ್ದು ಖಂಡಿತ ಇರ್ತದೆ. ನರ ಮತ್ತು ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುವಂಥವರಿಗೆ ಬಹುತೇಕ ಸಮಾಧಾನಕ್ಕೆ ಸೀಮಿತವಾದಂತಹ ಫಲಗಳಾಗಿ ಕಂಡು ಬರ್ತಾ ಇದೆ. ಕಾರಣ ಪುರಸ್ಕಾರ, ಗೌರವ, ಮನ್ನಣೆ ಇತ್ಯಾದಿಗಳು ಪ್ರಾಪ್ತವಾಗಲಿಲ್ಲ ಹೇಳುವಂತಹ ಒಂದು ಭಾವದ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಲಲಿತಾ ಸಹಸ್ರನಾಮವನ್ನು ಪಠನ ಮಾಡುವುದರಿಂದ ಒಂದಷ್ಟು ಶುಭ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಪರಿಸರ ಹೇಳುವಂಥದ್ದು ನಿಮಗೆ ಸಮಾಧಾನವನ್ನು ಕೊಡುವುದಿಲ್ಲ. ಯಾಕೋ ಒಂದು ರೀತಿಯಲ್ಲಿ ಕಿರಿಕಿರಿ, ಮನಸ್ಸಿಗೆ ಗೊಂದಲ, ಬೇಸರ ಇತ್ಯಾದಿ ಪರಿಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ವೃತ್ತಿಯ ಆಸುಪಾಸು ಇರುವಂತಹ ಫಲಗಳು. ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಖಂಡಿತವಾಗಲೂ ಲಭ್ಯ ಇದೆ. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸಮಾಧಾನದ ಮತ್ತು ತೃಪ್ತಿಯ ಫಲಗಳು ಹೇಳುವಂಥದ್ದಿರ್ತದೆ. ಆರ್ಥಿಕತೆಯ ವಿಷಯದಲ್ಲಿ ಸಮಾಧಾನ, ತೃಪ್ತಿ ಹೇಳುವಂಥದ್ದುಂಟು. ಬಂಧುಗಳಿಗೆ ಅಥವಾ ಆಪ್ತ ವಲಯದಲ್ಲಿ ಒಂದಷ್ಟು ಅನಾರೋಗ್ಯದ ಪರಿಸ್ಥಿತಿ ಹೇಳುವಂಥದ್ದು ನಿಮಗೆ ದುಃಖ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದಲ್ಲಿ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿ ಸಮಾಧಾನ, ತೃಪ್ತಿ ಹೇಳುವಂತಹ ಫಲಗಳುಂಟು. ಸಾಮಾಜಿಕವಾದಂತಹ ಬದುಕಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ತಮಗೆ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಇತ್ಯಾದಿಗಳೆಲ್ಲ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಸಾಂವಿಧಾನಿಕವಾದಂತಹ ಒಂದಷ್ಟು ಬಿಕ್ಕಟ್ಟಿನ ಫಲಗಳು, ಅರ್ಥಾತ್ ಲೀಗಲ್ ಇಶ್ಯೂಸ್ ಹೇಳುವಂಥದ್ದನ್ನು ತಾವುಗಳು ಎದುರಿಸಬೇಕಾದಂತಹ ಅನಿವಾರ್ಯತೆಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಬಂಧು ವಲಯದಲ್ಲಿ ಒಂದಷ್ಟು ಅನಾರೋಗ್ಯದ ಸ್ಥಿತಿ, ಅದಕ್ಕೆ ತಮ್ಮಿಂದ ಹಣಕಾಸಿನ ವ್ಯಯ ಆಗುವಂತಹ ಯೋಗ ಫಲಗಳು, ಮಾನಸಿಕವಾಗಿ ಅತಿಯಾದಂತಹ ಗೊಂದಲಕ್ಕೆ ಅವಕಾಶ ಆಗಬಹುದಾದಂತಹ ಪರಿಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರ ಅಥವಾ ಸಹಸ್ರನಾಮಾದಿಗಳನ್ನು ಪಠನ ಮಾಡಿ, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ಕಾಯಕ ಕ್ಷೇತ್ರ ಹೇಳುವಂಥದ್ದು ಚೆನ್ನಾಗಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹೃದಯದೊತ್ತಡ ಮತ್ತು ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು, ಕಾನೂನಾತ್ಮಕವಾದಂತಹ ಒಂದಷ್ಟು ಸಮಸ್ಯೆಗಳನ್ನು
ಎದುರಿಸುವಂತಹ ಪ್ರಸಂಗಗಳು ಕೂಡ ನಿಮ್ಮ ಪಾಲಿಗೆ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಹೊಸ ಥರದ ಯೋಜನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಉಂಟು. ಸೊ ತಾವುಗಳು ಶಿವದೇವರ ಅಷ್ಟೋತ್ತರ ಸಹಸ್ರನಾಮಾದಿಗಳನ್ನು ಪಠನ ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ. ಕೌಟುಂಬಿಕವಾದಂತಹ ಜೀವನದ ಪ್ರಸಂಗಗಳು ಕೂಡ ಚೆನ್ನಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವ್ಯಯದ ಯೋಗ ಫಲಗಳು, ನಷ್ಟ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ರಕ್ತ ಸಂಬಂಧವಾದಂತಹ ಆರೋಗ್ಯ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು. ದಾಂಪತ್ಯದಲ್ಲಿ ಒಂದಷ್ಟು ವಿರಸ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತೀರಿ, ನಿಮಗೆ ಒಳ್ಳೆಯ ಅನುಭವಗಳು, ಶುಭಾನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯವಾಗತ್ತೆ. ಕೃಷಿ ಸಂಬಂಧವಾದಂತಹ ಚಟುವಟಿಕೆಯಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿ, ಶುಭ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಒಂದಷ್ಟು ಗೌರವ, ಪುರಸ್ಕಾರಾದಿಗಳು ಪ್ರಾಪ್ತಿ ಇತ್ಯಾದಿ ಒಳ್ಳೆಯ ಅನುಭವಗಳಿರ್ತದೆ. ವೃತ್ತಿ ಜೀವನದಲ್ಲಿಯೂ ಕೂಡ ಸಮಾಧಾನ, ತೃಪ್ತಿ ಹೇಳುವಂಥದ್ದುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮುಗ್ಗಟ್ಟಿನ ಫಲಗಳು ಎದುರಾಗಬಹುದು, ಆದರೂ ಕೂಡ ಅದನ್ನು ನಿಭಾಯಿಸುವಂತಹ ಶಕ್ತಿ ನಿಮ್ಮ ಪಾಲಿಗೆ ಇರ್ತದೆ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳು ಮತ್ತು ಸಾಂವಿಧಾನಿಕವಾದಂತಹ ಒಂದಷ್ಟು ಬಿಕ್ಕಟ್ಟುಗಳು, ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಸಮಾಧಾನಕರ ಸ್ಥಿತಿಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಒಂದು ರೀತಿಯಲ್ಲಿ ನಮ್ಮವರಿಂದಲೇ ನಮಗೆ ತೊಂದರೆಗಳಾಗುವಂತಹ ಒಂದಷ್ಟು ವಂಚನೆ ಪ್ರಸಂಗಗಳು ಕೂಡ ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ಒಂದು ಹಂತದಲ್ಲಿ ಸಮಾಧಾನಕರ ಸ್ಥಿತಿಯಲ್ಲಿದ್ದರೂ ಕೂಡ ಹಣಕಾಸಿನ ಮುಗ್ಗಟ್ಟು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಾನಸಿಕವಾಗಿ ಒಂದಷ್ಟು ಗೊಂದಲ, ತೊಳಲಾಟ, ಯಾವ ದಿಸೆಗೆ ನಾನು ಸಾಗಬೇಕು, ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಯಾವ ಹೆಜ್ಜೆಯನ್ನು ಇಟ್ಟರೆ ನನಗೆ ಏನು ಫಲಪ್ರಾಪ್ತಿಯಾಗಿತ್ತು, ಹೀಗೆ ಒಂದಷ್ಟು ಗೊಂದಲಾತ್ಮಕವಾದಂತಹ ಮಾನಸಿಕತೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ಒಂದು ಹಂತದ ಸಮಾಧಾನ ಇರ್ತದೆ. ಕಾನೂನಾತ್ಮಕವಾಗಿ ಒಂದಷ್ಟು ತೊಂದರೆಗಳನ್ನು ಎದುರಿಸುವಂತಹ ಪ್ರಸಂಗಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಒಂದಷ್ಟು ಗಡಿಬಿಡಿಯ ನಿಲುವುಗಳನ್ನು ತಾವುಗಳು ತಾಳುತ್ತೀರಿ, ತನ್ಮೂಲಕ ತೊಂದರೆಗಳಿಗೆ ಒಳಗಾಗುವಂತಹ ಪ್ರಸಂಗಗಳು ಕೂಡ ಕಂಡುಬರುತ್ತಾ ಇದೆ. ತಾವುಗಳು ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರ ಸಹಸ್ರನಾಮಾದಿ ಪಠನಗಳನ್ನು ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಚೆನ್ನಾಗಿರ್ತದೆ, ಯಾವುದೇ ತೊಂದರೆಗಳಿರುವುದಿಲ್ಲ. ಹಣಕಾಸಿನ ತೊಂದರೆಯೂ ಕೂಡ ತಮಗೆ ಈ ದಿನ ಆಗೋದಿಲ್ಲ. ದಾಂಪತ್ಯ ಜೀವನದಲ್ಲಿ ಸಮಾಧಾನ, ತೃಪ್ತಿಯ ಸ್ಥಿತಿ ಹೇಳುವಂಥದ್ದುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಸ್ಥಿತಿ ಇರುವುದಿಲ್ಲ. ಏನೋ ಒಂದಷ್ಟು ಕಾರಣಗಳು, ತನ್ಮೂಲಕವಾಗಿ ಒಂದಷ್ಟು ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಎದುರಾಗುವಂತಹ ಪರಿಸ್ಥಿತಿಯು ಕೂಡ ಕಂಡುಬರುತ್ತಾ ಇದೆ. ಸೊ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಪ್ರಯಾಣದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಚೇತನಿಕೆ, ವೃತ್ತಿಯಲ್ಲಿ ಸುಧಾರಣೆಯ ಹಂತದ ಫಲಗಳು ಹೇಳುವಂಥದ್ದಿರ್ತದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಎಲುಬು, ನರ, ರಕ್ತ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಪರಿಸ್ಥಿತಿಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಸಮಾಧಾನ, ತೃಪ್ತಿ ಹೇಳುವಂಥದ್ದುಂಟು. ಬಹುತೇಕ ಕ್ಷೇತ್ರ ದರ್ಶನದ ಯೋಗ ಫಲಗಳು ಹೇಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಅನುಭವಕ್ಕೆ ಬಂದಿರ್ತದೆ. ಒಂದಷ್ಟು ತೀರ್ಥಕ್ಷೇತ್ರಗಳ ಪರ್ಯಟನಾ ಯೋಗ ಫಲಗಳು ಅನ್ನುವಂಥದ್ದು ಕಂಡುಬರ್ತಾ ಇದೆ. ಇನ್ನು
ಬೆಂಕಿಯಿಂದ, ನೀರಿನಿಂದ, ಕರೆಂಟಿನಿಂದ ಎಲ್ಲ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಒಳ್ಳೆಯ ಶುಭ ಫಲಗಳು ಕೂಡ ನಿಮ್ಮ ಜೀವನದಲ್ಲಿ ವರ್ತಮಾನದ ಆಸುಪಾಸಿನ ದಿನಮಾನಗಳಲ್ಲಿ ಆಗಿರುವಂತಹ ಎಲ್ಲ ಲಕ್ಷಣಗಳುಂಟು. ಅಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಸಹಸ್ರನಾಮ, ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಕರ್ಮಕ್ಷೇತ್ರ ಕುಂಠಿತ ಮುಂದೆ ಸಾಗುವಂತಹ ಯೋಗ ಫಲಗಳು ಅಂತಂದರೆ ಆಮೆಗತಿಯಲ್ಲಿ ಮುಂದೆ ಹೋಗುವಂತಹ ಯೋಗ ಫಲಗಳು. ಹಣಕಾಸಿನ ಮುಗ್ಗಟ್ಟು ಇರ್ತದೆ. 1 ರೂಪಾಯಿ ಖರ್ಚಾಗುವ ಜಾಗಕ್ಕೆ 3 ರೂಪಾಯಿ ಖರ್ಚಾಗ್ತದೆ ಅಂತಹ ಒಂದು ಸ್ಥಿತಿ ಉಂಟು. ವಾಹನಾದಿಗಳಿಂದ, ಕಬ್ಬಿಣದಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ವಂಚನೆಗೆ ಒಳಗಾಗ್ತೀರಿ ಅಂತ ಹೇಳುವಂತಹ ಫಲಗಳು. ಎಲ್ಲಿಯೋ ಹೂಡಿಕೆಗಳನ್ನು ಮಾಡ್ತೀರಿ, ಯಾವುದೋ ಕಾರ್ಯನಿಮಿತ್ತ ಹಣಕಾಸನ್ನು ಕೊಟ್ಟಿರ್ತೀರಿ, ಅದು ನಿಮಗೆ ಹಿಂದೆ ಬಾರದೇ ಇರುವಂಥದ್ದು. ಸಾಲವನ್ನು ಮಾಡ್ತೀರಿ, ಹಿಂದೆ ಕೊಡಲಿಕ್ಕಾಗದೇ ಇರುವಂಥದ್ದು ಇತ್ಯಾದಿ ಪ್ರಸಂಗಗಳೆಲ್ಲ ಸಾಧ್ಯತೆಗಳುಂಟು. ಮಾನಸಿಕವಾಗಿ ಒಂದಷ್ಟು ದುಃಖ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಶಿವದೇವರಿಗೆ ರುದ್ರಾಭಿಷೇಕ, ಭಸ್ಮಾರ್ಚನೆ, ಬಿಲ್ವಾರ್ಚನೆ ಇತ್ಯಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಖಂಡಿತ ಒಳ್ಳೆಯ ಫಲ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ, ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ. ಆರ್ಥಿಕತೆಯು ಕೂಡ ಒಂದು ಹಂತಕ್ಕೆ ಸಮಾಧಾನಕರ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಸ್ವಯಂ ನಮ್ಮ ಸ್ವಭಾವಗಳು ಹೇಳುವಂಥದ್ದು ವ್ಯತಿರಿಕ್ತ ಆಗುವುದರ ಮೂಲಕ ಒಂದಷ್ಟು ವಿರೋಧಗಳು, ಟೀಕೆಗಳು ಇತ್ಯಾದಿಗಳೆಲ್ಲ ನಮ್ಮ ಪಾಲಿಗೆ ಬರುವ ಸಾಧ್ಯತೆಗಳುಂಟು. ಏನು ವೃತ್ತಿ ಜಾಗದಲ್ಲಿ ಒತ್ತಡಗಳು, ಮಾನಸಿಕವಾಗಿ ಒತ್ತಡ ಫಲಗಳು ಹೇಳುವಂಥದ್ದು. ತಾವೆಷ್ಟೇ ಶ್ರಮವನ್ನು ವಹಿಸಿ ಎಷ್ಟೇ ಸರ್ವಿಸನ್ನು ಕೊಟ್ಟರೂ ಕೂಡ ಅದಕ್ಕೆ ಪೂರಕ ಫಲಗಳು ಇಲ್ಲದೇ ಇರುವಂತಹ ಸ್ಥಿತಿಯ ಅನುಭವಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಹಾಗೆ ಒಂದಷ್ಟು ಮನಸ್ಸಿಗೆ ಬೇಸರ. ಕಾರಣ ಏನು ಕೇಳಿದರೆ, ನಮ್ಮ ಶ್ರಮ ಇತ್ಯಾದಿಗಳೆಲ್ಲವೂ ಕೂಡ ವ್ಯಯ ಆಗುತ್ತಾ ಇದೆ, ಅದಕ್ಕೆ ಪೂರಕವಾದಂಥ ಫಲಗಳಿಲ್ಲ ಹೇಳುವಂತಹ ಒಂದು ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಕಾರಣ ವ್ಯಯಭಾವದ ಶನಿಯ ಫಲಗಳು ಆಗಿದ್ದಾವೆ. ಸೊ ಹೆಚ್ಚು ಧೃತಿಗೆಡುವಂಥದ್ದೇನಿಲ್ಲ. ಚಕ್ರವತ್ ಪರಿವರ್ತಂತೆ ಅಂತಂದರೆ ಇಂದು ಹೀಗೆ ನಾಳೆ ಇದಕ್ಕೆ ಉಲ್ಟಾ ಆಗಿರುವಂತಹ ಫಲಗಳು ಕೂಡ ಖಂಡಿತ ಸಾಧ್ಯವಾಗಿದೆ. ಹಾಗಾಗಿ ಚಿಂತೆ ಮಾಡುವ ಅವಶ್ಯಕತೆ ಏನಿಲ್ಲ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಮಾಧಾನದ ಮತ್ತು ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.